ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಮಾರ್ನಿಂಗೇ ಎದ್ಬಿಟ್ಟು ಏನು ಮಾಡಕತ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ, ಅರ್ಥ ಆಗುತ್ತೆ ನಿಮಗೂ ಕೂಡ. ನೋಡಿರಿ, ಬೆಳಗ್ಗೆ ಈ ಥರ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ದಿಯಾಗಿರುವಂಥ ಒಂದು ಕಷಾಯ ರೀ. ಏನೇನು ಹಾಕಿನಿ ಅಂತಂದ್ರೆ, ಒಂದು 2 ಗ್ಲಾಸ್ ನೀರು ಹಾಕೀನಿ ರೀ, ಮತ್ತು ಒಂದು 8ರಿಂದ 10 ಶಂಖಪುಷ್ಪಿ ಹೂವು, ಮತ್ತು ಒಂದು ಚಕ್ಕೆ, ಒಂದು 2 ಲವಂಗ, ಒಂದಿಷ್ಟು ಎಷ್ಟು ಅಂದ್ರೆ ಒಂದು ಚಿಕ್ಕ ಸೈಜಲ್ಲಿ ಒಂದು ಬೆಲ್ಲ ಕುಟ್ಟಿ ಹಾಕಿ ಇವಾಗ ಕಷಾಯ ರೆಡಿ ಮಾಡ್ಕೊಂಡೀನಿ ರೀ. ಲಾಸ್ಟಲ್ಲಿ ಸ್ವಲ್ಪ ಅರ್ಧ ಹೂಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಇಡಾಕತ್ತೀನಿ ರೀ. ಅದು ಬಿಸಿ ಆರಿದ ನಂತರ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ ರೀ, ಆವಾಗ ಕುಡಿಬೇಕು ರೀ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಡಿ. ಇವತ್ತಿನ ಬೆಳಗ್ಗೆ ಈ ಥರ ಒಂದು ಡೈಲಿ ನೀರು ಕುಡಿತಾ ಇದ್ದೆ, ಬಿಸಿ ನೀರು. ಇವತ್ತು ಮಕ್ಕಳಿಗೂ ಮಾಡಿಕೊಟ್ರೆ ಆಯಿತು, ನಾನು ಕುಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಮಾಡಿಕೊಂಡು ಸೋಸ್ಕೊಂಡು ಕುಡಿಯಕತ್ತೀವಿ ನೋಡಿ ಫ್ರೆಂಡ್ಸ್. ಈಗ ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ಮಕ್ಕಳಿಗೆ ಮಾಡಿಕೊಡಿ. ಪ್ರತಿಯೊಂದು ಮನೆಯಲ್ಲಿ ಶಂಖಪುಷ್ಪಿ ಗಿಡ ಇದ್ದೇ ಇರುತ್ತೆ, ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲ ಅನ್ನೋರು ಫ್ಲಿಪ್ಕಾರ್ಟು ಮತ್ತು ಅಮೆಜಾನಲ್ಲಿ ಸಿಗುತ್ತೆ, ಅದರ ಫ್ಲವರ್ಸು ಸಿಗುತ್ತೆ. ಆರ್ಡ್ರ್ ಮಾಡಿ ತರಿಸ್ಕೊಂಡು ಈ ಥರ ಮಾಡಿ ಕುಡಿಬೋದು ಡೈಲಿ. ಮಕ್ಕಳಿಗೆ ಬೇಕಾದಾಗ ಮಾಡಿಕೊಡ್ತೀನಿ. ಹಾಗೆ ಒಂದು ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಂದು ಒಂದು ಸಣ್ಣದಾಗಿ ಆಲೂಗಡ್ಡೆ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಅನ್ನ ಬಿಸಿ ಮಾಡಿಟ್ಟೇನೆ ರೀ. ಆಲೂಗಡ್ಡೆ ಚಿತ್ರಾನ್ನ ಮಾಡಕತ್ತೀನಿ ರೀ. ಒಂದೇ ಒಂದು ಚಿಕ್ಕದೊಂದು ಆಲೂಗಡ್ಡೆ ಮತ್ತು ಅದಕ್ಕೆ ಒಂದಿಷ್ಟು ಉದ್ದಿನ ಬೇಳೆ, ಅರಿಶಿನ ಮತ್ತು ಖಾರ, ಖಾರ ರುಚಿಗೆ. ಆಲ್ರೆಡಿ ಅನ್ನ ಮಾಡಿಟ್ಟೀನಿ ರೀ, ಬಿಸಿ ಅನ್ನ. ಒಂದು ಸ್ವಲ್ಪ ಆರಕ್ಕೆ ಬಿಡಕ್ಕೆ ಇಟ್ಟೀನಿ ರೀ. ಅದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ನಾವು ಅನ್ನ ಮಾಡಿರುವ ಅನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಡ್ಬೇಕು ರೀ. ತುಂಬ ಚೆನ್ನಾಗಾಗುತ್ತೆ. ನನ್ನ ಮಗ ಅಂತೂ ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ನೋಡಿರಿ, ಆಲೂಗಡ್ಡೆ ಚೆನ್ನಾಗಿ ಬೆಂದವ್ರಿ. ಅದಕ್ಕೊಂದಿಷ್ಟು ಉದ್ದಿನ ಬೇಳೆ ಹಾಕೀನಿ ರೀ. ಉದ್ದಿನ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಅರಿಶಿಣ ಹಾಕ್ಕೊಂಡೀನಿ ರೀ. ಅರಿಶಿಣ ಮತ್ತು ಕೆಂಪು ಖಾರ ನೋಡಿರಿ, ಈ ಥರ ರೆಡಿ ಆಗುತ್ತೆ ನೋಡಿರಿ. ಇವಾಗ ಹಾಕ್ಕೊಡಕತ್ತೀನಿ ರೀ. ಇವಾಗ ತಿಂದ್ಕೊಂಡು ಮತ್ತು ಡಬ್ಬಿ ಕಟ್ಕೊಂಡು ಹೋಗ್ತಾನೆ ರೀ ಅವನು ಕಾಲೇಜ್ಗೆ. ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗ್ಯಾವ್ರಿ. ಹಾಗಾಗಿ ಲಂಚ್ ಬಾಕ್ಸಿಗೆ ಹಾಗೆ ಬ್ರೇಕ್ಫಾಸ್ಟಿಗೆ ರೆಡಿ ಆಯ್ತು ರೀ. ಈ ಥರ ಒಂದೇ ಆಲೂಗಡ್ಡೆಯಿಂದ ನನಗೆ ಹೆಲ್ಪ್ ಮಾಡಕತ್ತಾರೆ ಅವರು. ನಾ ಈ ಕಡೆ ಹಸರು ಮಾಡಕತ್ತೀನಿ ರೀ. ಅವರು ಈ ಕಡೆ ಜಲ್ಲಡಿ ಹಿಡಿಯಕತ್ತಾರೆ ರೀ. ನನ್ನ ಮಗ ಹಳ್ಳ ತೆಗಿಯಕತ್ತಾನ ರೀ. ತುಂಬಾ ಹೆಲ್ಪ್ ಮಾಡಕತ್ತಾನ ನೋಡಿರಿ. ಮನೆಯಾಗಿದ್ರಂದ್ರೆ ಯಾವುದನ್ನ ಒಂದು ಏನಾದರೂ ಒಂದು ಮಾಡ್ಕೊಂಡು ಇರ್ತಾರೆ ರೀ, ಹೆಲ್ಪ್ ಮಾಡ್ತಾರೆ. ಈಗ ಹಸರು ಮಾಡಕತ್ತೀನಿ ರೀ. ಗೋಧಿ ಬಿಸ್ಕೊಂಬರ್ಬೇಕು ರೀ, ಇಷ್ಟು ಖಾಲಿ ಆಗ್ಯದ. ಹಾಗಾಗಿ ಅವ್ರಿಗಿನ್ನು ಕಳಿಸ್ಕೊಡ್ತೀನಿ ರೀ. ಇದು ನೋಡಿ ಫ್ರೆಂಡ್ಸ್, ಸಂಜೆ ಲಾಗ್ ನೋಡಿರಿ ಕಂಟಿನ್ಯೂ ಮಾಡಕತ್ತೀನಿ. ಸಂಜೆ ಟೈಮಲ್ಲಿ ಹೂವಿನ ಗಿಡ ಅದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ರೀ. ಮನೆ ಮುಂದೆ ಇದ್ರೆ ತುಂಬಾ ಲಕ್ಷಣ ರೀ. ಹಾಗೆ ಇಲ್ಲಿ ಗುಡಿ ಕಾಣಿಸ್ತದೆ ನೋಡಿರಿ, ಮನೆ ದೇವರು, ಅಮ್ಮನ ಮನೆ ದೇವರು ನೋಡಿರಿ. ಇದು ನೋಡಿರಿ ಕಿರಣಿಗೆ ಅಂತ ಅಂದ್ಬಿಟ್ಟು, ಕಿರಣಿಗೆ ಮರ್ಗಮ್ಮ ಅಂತಂದು ಗುಲ್ಬರ್ಗ ಬಲ್ಲಿ ಅದಲ್ರಿ ಕಿರಣಿಗೆ ಅಂತಂದು ಮರ್ಗಮ್ಮ ದೇವಿ. ಆ ದೇವ್ರದ್ದು ಇಲ್ಲಿನೂ ಅದಾರಿ. ಹಾಗಾಗಿ ಅಜ್ಜಿ ಪೂಜೆ ಮಾಡ್ತಾಯಿದ್ರಿ, ಅಂದ್ರೆ ಅಪ್ಪನ ಅಮ್ಮ ಪೂಜೆ ಮಾಡ್ತಾಯಿದ್ರಿ. ಅವರು ಸರಿ ಹೋದ್ಮೇಲೆ ಇವಾಗ ಅಮ್ಮ ಪೂಜೆ ಮಾಡಕತ್ತಾರೆ. ಎದ್ದ ತಕ್ಷಣನೇ ನೋಡ್ಬೋದು ನೋಡ್ರಿ, ಆಯಿ ಗುಡಿ ಎದುರಿಗೆ, ನಮ್ಮ ಮನೆ ಎದುರಿಗೆ ಅದಾರಿ. ಇವಾಗ ಅಮ್ಮ ಮಾಡ್ತಾರೆ ಪೂಜೆ. ಇಲ್ಲಿ ಕಿರಣಿಗೆ ಮರ್ಗಮ್ಮ ದೇವಿ ಅಂಥೇಳಿ ಅದಲ್ರಿ, ಅಜ್ಜಿ ಕಾಲದಿಂದನೂ ಮಾಡ್ಕೊತ ಬರ್ತಾರೆ ಪೂಜೆ. ಹಾಗೆ ಇವಾಗ ಅಮ್ಮ ಮಾಡಕತ್ತಾರೆ. ಕಿರಣಿಗೆ ಮರ್ಗಮ್ಮ ಅಂಥೇಳಿ ಕರೀತಾರೆ. ತಂಡಿನ ಮರ್ಗಮ್ಮ, ಕಿರಣಿ ಮರ್ಗಮ್ಮ ಅಂತ ಇಬ್ಬರು ಅದಾರಿ. ಅದೇ ದೇವಸ್ಥಾನ ರೀ ಇದು. ಎದ್ದ ತಕ್ಷಣವೇ ನೋಡ್ಬೋದು ನೋಡಿರಿ. ಸಂಜೆ ಟೈಮ್ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಈಗ ಸಂಜೆ ಟೈಮ್ ಲೈಟ್ ತೆಗೆದ್ರಂದ್ರೆ ಇಲ್ಲಿ ಕ್ಯಾಮ್ರಾ ಬೀಳ್ತದ್ರಿ. CC ಕ್ಯಾಮ್ರಾ ಲೈಟ್ ಆನ್ ಆಗುತ್ತೆ. ತೋರಿಸೀನಿ ತುಂಬ ವಿಡಿಯೋದಾಗ. ಹಾಗಾಗಿ ಸಂಜೆ ಟೈಮ್ ಲಾಗ್ ಕಂಟಿನ್ಯೂ ಮಾಡಿದ್ದೇನೆ ರೀ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕು
ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಫ್ರೆಂಡ್ಸ್.